ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದ್ರೆ ಫೋನ್ ಪೇ ಬಗ್ಗೆ. ಸೊ ಫೋನ್ ಪೇ ಅಲ್ಲಿ ನಿಮ್ಗೆ ಒಂದೇ ನಂಬರ್ ಇಂದ ಅಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ಸ್ಗೆ ಒಂದೇ ನಂಬರ್ ಇಂದ ಒಂದು 3-4 ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಾ. 3-4 ಬ್ಯಾಂಕ್ಗೆ ಒಂದೇ ನಂಬರ್ ಕೊಟ್ಟಿರ್ತೀರಾ. ಸೊ ಇವಾಗ ಅದರಲ್ಲಿ ಒಂದು ಪ್ರೈಮರಿ ಅಕೌಂಟ್ ಅಂತ ಫೋನ್ ಪೇ ಅಲ್ಲಿ ನೀವು ಮಾಡ್ಕೊಂಡಿರ್ತೀರಾ. ಸೊ ಇವಾಗ ಕೆಲವೊಂದ್ ಜನಕ್ಕೆ ಪ್ರೈಮರಿ ಅಕೌಂಟ್ ಗೊತ್ತಿರುತ್ತೆ, ಕೆಲವೊಂದ್ ಜನಕ್ಕೆ ಈ ತರ ಅಕೌಂಟ್ಸ್ ಮಾಹಿತಿ ಗೊತ್ತಿರಲ್ಲ. ಸೊ ಇವಾಗ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತ ಇವಾಗ ಎಕ್ಸಾಂಪಲ್ ತಗೊಳ್ಳಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ. ಸೊ ನಿಮಗೆ ದುಡ್ಡು ಇವಾಗ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗೆ ಬರಬೇಕು. ಸೊ ನಿಮಗೆ ಅಲ್ಲಿ ಪ್ರೈಮರಿ ಅಕೌಂಟ್ ಇರೋದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ಗೆ ಪ್ರೈಮರಿ ಇರುತ್ತೆ. ಸೊ ಇವಾಗ ಯಾರಾದ್ರೂ ನಿಮಗೆ ಫೋನ್ ಪೇ ನಂಬರ್ ಕೇಳಿದ್ರೆ ಫೋನ್ ಪೇ ನಂಬರ್ ನೀವು ಕೊಟ್ಟರೆ ಕೂಡ ನಿಮಗೆ ಡೈರೆಕ್ಟ್ ಆಗಿ ನಿಮ್ಗೆ ಯಾವ ಅಕೌಂಟ್ ಬರ್ತಾ ಇರುತ್ತೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಸೊ ಇವಾಗ ನಮಗೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗೆ ದುಡ್ಡು ಬೇಕು. ಸೊ ಇವಾಗ ಪ್ರೈಮರಿ ಅಕೌಂಟ್ ಅನ್ನು ನಾನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ತರ ಸೆಟ್ ಮಾಡ್ಕೊಳ್ಳೋದನ್ನು ನಾ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ. ಯಾಕೆಂದ್ರೆ ನಾನು ಯಾವುದೇ ಪೋಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ನೀವು ಡೈರೆಕ್ಟ್ ಆಗಿ ಫೋನ್ ಪೇ ಓಪನ್ ಮಾಡ್ಬೇಕಾಗತ್ತೆ. ಫೋನ್ ಪೇ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು, ಒಂದು ಮಾರ್ಕ್ ಮಾಡ್ತಾ ಇದೀನಿ ನೋಡಿ ಮೇಲ್ಗಡೆ. ಇವಾಗ ಈ ತರ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸಿಗುತ್ತೆ. ನಾ ಮಾರ್ಕ್ ಮಾಡ್ತಾ ಇದೀನಿ ನೋಡಿ. ನಾನು ಹೇಳೋದು ಒಂದ್ ವೇಳೆ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಮಾರ್ಕ್ ಮಾಡ್ತಾ ಇರ್ತೀನಿ, ಅದನ್ನ ನೀವು ಫಾಲೋ ಅಪ್ ಮಾಡ್ಕೋಬಹುದು. ಸೊ ಇವಾಗ ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮ್ಯಾನೇಜ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಈ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೀವು ಒಂದು 3-4 ಬ್ಯಾಂಕ್ ಅಕೌಂಟ್ಸ್ಗೆ ಒಂದೇ ಮೊಬೈಲ್ ನಂಬರ್ ಕೊಟ್ಟಿರ್ತಾರ. ಸೊ ಅಂದ್ರೆ ಯಾರಾದ್ರೂ ಫೋನ್ ಪೇ ಮಾಡಿದ್ರು ಕೂಡ ಇದೇ ಅಕೌಂಟ್ಗೆ ಬರ್ಬೇಕಂತ ನಿಮ್ಗಿರುತ್ತೆ. ಅಂದ್ರೆ ಇವಾಗ ಇಂಡಿಯನ್ ಓವರ್ಸೀಸ್, ಕರ್ನಾಟಕ ಬ್ಯಾಂಕು, ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಂತ ಇದೆ. ಸೊ ಇವಾಗ ನನ್ಗೆ ಯಾರಾದ್ರೂ ಫೋನ್ ಪೇ ಮಾಡಿದ್ರೆ ಡೈರೆಕ್ಟ್ ಆಗಿ ನನಗೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗೆ ಅದೇ ಬ್ಯಾಂಕ್ಗೆ ಬರೋದು. ಸೊ ಇವಾಗ ನಾನು ಅದನ್ನ ಚೇಂಜ್ ಮಾಡ್ಕೋಬೇಕು. ಯಾವ ತರ ಚೇಂಜ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಪ್ರೈಮರಿ ಅಂತ. ಸೊ ಈ ಪ್ರೈಮರಿ ನೀವು ಯಾವ ಅಕೌಂಟ್ಗೆ ಫೋನ್ ಪೇ ಮಾಡಿಸ್ಕೋಬೇಕು ಅನ್ಕೊಂಡಿರ್ತಾರೆ ಆ ಅಕೌಂಟ್ ಅಲ್ಲಿ ತೋರಿಸ್ಬೇಕು. ಸೊ ಅದನ್ನ ಹೇಗಂತಂದ್ರೆ ಯಾವ ತರ ಮಾಡ್ಕೋಬೇಕಪ್ಪ ಅಂತಂದ್ರೆ ಇವಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಇವಾಗ ನಾನು ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಗೆ ನಂದು ಪ್ರೈಮರಿ ಅಕೌಂಟ್ ಇದೆ. ಸೊ ಇವಾಗ ನಾನು ಕರ್ನಾಟಕ ಬ್ಯಾಂಕಿಗೆ ನನ್ನ ಅಮೌಂಟ್ ಬರಬೇಕು ಅಂದ್ರೆ ಯಾರಾದ್ರೂ ಫೋನ್ ಪೇ ಮಾಡಿದ್ರು ಕೂಡ ನನಗೆ ಡೈರೆಕ್ಟ್ ಆಗಿ ಕರ್ನಾಟಕ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರಬೇಕು. ಸೊ ಇವಾಗ ನಿಮ್ಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸೆಟ್ ಆಸ್ ಪ್ರೈಮರಿ ಅಂತ ಕಾಣಿಸ್ತಿದೆ. ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಕನ್ಫರ್ಮ್ ಅಂತ ಆಪ್ಷನ್ ಕೇಳುತ್ತೆ. ಸೊ ಇವಾಗ ನೀವು ಕನ್ಫರ್ಮ್ ಕೊಟ್ಕೋಬೇಕಾಗತ್ತೆ. ಕನ್ಫರ್ಮ್ ಕೊಟ್ಟ ನಂತರ ನಿಮ್ಗೆ ಕಾಣಿಸ್ತಿರ್ಬೋದು ಅದು ಆಲ್ರೆಡಿ ಸೆಟ್ ಆಗಿದೆ. ಬ್ಯಾಕ್ ಬಂದು ನೋಡಿದ್ರೆ ನಿಮ್ಗೆ ಕಾಣಿಸ್ತಿರ್ಬೋದು ನಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಗೆ ಪ್ರೈಮರಿ ಇತ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಡೈರೆಕ್ಟ್ ಆಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ನಂದು ಪ್ರೈಮರಿ ಅಕೌಂಟ್ ಸೆಟ್ ಆಗಿದೆ. ಸೊ ಇದೇ ತರ ನೀವು ನಿಮ್ಮ ಅಕೌಂಟ್ ಅನ್ನು ಸೆಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಸಿಂಪಲ್ ಆಗಿ ನೀವು ಯಾರಾದ್ರೂ ಫೋನ್ ಪೇ ಮಾಡಿದ್ರು ಕೂಡ ನೀವು ಯಾವ ಬೇಕಾದ್ರೂ ಇದೇ ತರ ಸೆಟ್ಟಿಂಗ್ ಅಲ್ಲಿ ನಿಮ್ಗೆ ಯಾವ ಅಕೌಂಟ್ ಬೇಕು ಪ್ರತಿಯೊಂದು ಅಕೌಂಟ್ ಚೇಂಜ್ ಮಾಡ್ಕೋಬಹುದು. ಸಿಂಪಲ್ ಆಗಿದೆ ಇಷ್ಟೇ ನೋಡಿ. ಎಲ್ಲರೂ ವಿಡಿಯೋ ನೋಡಿದ್ರೆ ಅನ್ಕೊಂತೀನಿ. ಸೊ ಇದೇ ತರ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಯಾವಾಗಾದ್ರೂ ನೀವು ಪ್ರೈಮರಿ ಅಕೌಂಟ್ ಅನ್ನ ಚೇಂಜ್ ಮಾಡ್ಕೋಬಹುದು. ಯಾವುದೇ ರೀತಿ ತೊಂದರೆ ಆಗಲ್ಲ. ಎಷ್ಟು ಸರಿ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇರಲ್ಲ. ಸೊ ಇವಾಗ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ಕೊಂಬಿಡಿ. ಬಾಯ್.